ಟ್ರಂಪ್ ಇಂಡಿಯಾ ಮೇಲೆ 50% ಟ್ಯಾರಿಫ್ ಅನ್ನ ಇಂಪೋಸ್ ಮಾಡಿದ್ದಾರೆ. ಅರ್ಥ ನಾವು ಇಂಡಿಯಾದಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತಹ ಎಲ್ಲಾ ಪ್ರೊಡಕ್ಟ್ಸ್ ಮೇಲೆ 50% ಟ್ಯಾಕ್ಸ್. ಅದು ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು. ಅಲ್ಲಿ ನಮ್ಮ ಪ್ರೊಡಕ್ಟ್ಸ್ ₹100 ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಅಮೆರಿಕಲ್ಲಿರುವಂತಹ ವ್ಯಕ್ತಿ ಅದನ್ನ ₹150 ಕೊಟ್ಟು ತಗೋಬೇಕು. ಸೊ ಆಗ ಅವ್ರು ಪರ್ಚೇಸ್ ಮಾಡೋದಿಲ್ಲ. ಸೊ ಆವಾಗ ಏನಾಗುತ್ತೆ, ನಮ್ಮ ಎಕಾನಮಿ ಮೇಲೆ ಈಸಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಇದಕ್ಕೆಲ್ಲ ಕಾರಣ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಅಮೆರಿಕಾಗೆ ಗೊತ್ತಾಗುತ್ತೆ ಎಲ್ಲ ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಡೆಯೋದೇ ಡಾಲರ್ಸ್ ಇಂದ. ಸೊ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಫಸ್ಟ್ ಅಮೆರಿಕಾಯಿಂದ ಡಾಲರ್ಸ್ನ ಪರ್ಚೇಸ್ ಮಾಡಬೇಕು, ಅದು ಕೂಡ ರುಪೀಸ್ ಕೊಟ್ಟು. ಸೊ ಆ ಒಂದು ಡಾಲರ್ಸ್ನ ರಷ್ಯಾಗೆ ಕೊಟ್ಟರೆ ಅವ್ರು ನಮ್ಗೆ ಆಯಿಲ್ ಕೊಡ್ತಾರೆ. ಸೊ ಇಲ್ಲ ಅಮೆರಿಕಾಗೆ ಗೊತ್ತಾಗುತ್ತೆ ನಾವು ಯಾರ ಜೊತೆ ಟ್ರೇಡ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಟ್ರೇಡ್ ಅದು, ಎಷ್ಟಿಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ನಮ್ಮನ್ನ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಈ ತರ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಸ್ಯಾಂಕ್ಷನ್ಸ್, ಟ್ಯಾರಿಫ್ ಆಗಿ ಡಾಲರ್ನ ಅಸೆಸ್ ಕಡಿಮೆ ಮಾಡಿ ನಮ್ಮ ಎಕಾನಮಿನ ಬೀಳ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಬ್ರಿಕ್ಸ್ ಅನ್ನೋದು ಇದಕ್ಕೆ ತಿರುಗೇಟ್ ಕೊಡುತ್ತಾ? ಬ್ರಿಕ್ಸ್ ಅಂದ್ರೆ ಏನು? ಸೊ ಇಂಡಿಯಾ ಯಾವ ರೀತಿ ಬ್ರಿಕ್ಸ್ ನ ಪಾರ್ಟ್ ಆಗಿದೆ, ಅದು ಡಾಲರ್ನ ವ್ಯಾಲ್ಯೂ ಹೇಗೆ ಕಡಿಮೆ ಮಾಡಬಹುದು ಅನ್ನೋದು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಸೊ ಇದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿಬೇಡಿ ಫಾಲೋ ಮಾಡೋದನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.